ದರ್ಶನ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸಹ ಕಲಾವಿದರನ್ನು ನೆನಪಿ ನಿಲ್ಲುವ ಒಬ್ಬ ವ್ಯಕ್ತಿ. ತುಂಬ ಸಂಕಟ ಪಟ್ಬಿಟ್ಟೆ ನಾನು. ನನಗೆ ಅಂತ ಹೇಳಿಲ್ಲ, ನೀವು ಬೇಕಾದ್ರೆ ದರ್ಶನ್ ಅವ್ರನ್ನ ಯಾರು ಇಷ್ಟಪಡ್ತಾರ ಅವ್ರನ್ನ ಕೇಳಿ. ಸಂಕಟ ಆಯ್ತಾ? ಪ್ರತಿಯೊಬ್ಬರು ಹೇಳಿದ್ರು ಸಂಕಟ. ಅವರಿಗೆ ಒಂದು ಕೆಟ್ಟದ್ದು ಏನಾದ್ರು ಮಾಡಬೇಕು ಅಂತ ಇದ್ದಿದ್ರೆ ಯಾರ ಹತ್ರ ಏನಾದ್ರು ಹೇಳಿ ಮುಚ್ಚಿ ಸೀಕ್ರೆಟ್ ಆಗಿ ಮಾಡಿ ಮುಗಿಸ್ಬೋದಿತ್ತು. ಏನ್ ಬೇಕಾದ್ರು ಅವ್ರು ಆ ತರ ಮಾಡಿದ್ದಾರೆ. ಆ ತರ ಮಾಡೋ ಮನುಷ್ಯ ಅಲ್ಲ ಅದು. ಈ ಜನರಿಗೆ ಅರ್ಥ ಆಗಲ್ಲ. ಅದು ಅವ್ರ ಪಕ್ಕ ನಿಂತಿರೋ ಇಲ್ವೋ ಗೊತ್ತಿಲ್ಲ. ಜಸ್ಟ್ ಸೋಷಿಯಲ್ ಮೀಡಿಯಾ ಸಿಕ್ಬಿಡ್ತು ಅಥವಾ ಒಂದು ಕ್ಯಾಮ್ರಾ ಸಿಕ್ಬಿಡ್ತು ಅಂತ ಏನ್ ಬೇಕು ಅದನ್ನೇ ಮಾತಾಡ್ತಾರೆ. ಕೆಲವ್ರು ನಾನು ನೋಡ್ತೀನಿ ಬೇಡದಿದ್ದು ಮಾತಾಡ್ತಾರೆ. ನೀವು ಮಾತಾಡಿ, ನಿಮ್ಗೆ ಯಾವ್ದೋ ಒಂದು ಕ್ಯಾಮ್ರಾ ಬಂದ ತಕ್ಷಣ ಮೈ ಮೇಲೆ ದೆವ್ವ ಬಂದ್ಬಿಡುದು ನನ್ಗೆ ಗೊತ್ತದು. ಮಾತಾಡಿ, ಪರವಾಗಿಲ್ಲ. ಆದ್ರೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಗೊತ್ತಿರಬೇಕು. ನೀವು ಒಬ್ಬ ನಮ್ಮ ಕನ್ನಡ ಇತಿಹಾಸದಲ್ಲಿ ಸಾಧನೆ ಮಾಡಿದ ವ್ಯಕ್ತಿ. ಇವತ್ತೇನೋ ಇದರಲ್ಲಿ ಹಿಂಗಾಗಿರ್ಬೋದು. ನೀವು ಏನು ಮಾತಾಡ್ತೀರ ಅಂದ್ರೆ ನೀವೇ ಒಳ್ಳೆಯವರು ಅಂತ. ನೀವು ಏನು ರೀ ಮಾತಾಡೋರು? ನೀವು ಹೇಗಿದ್ದೀರಿ? ನೀವು ಯಾರು ರೀ? ನನ್ಗೆ ಗೊತ್ತು ರೀ ನೀವೆಲ್ಲ ಏನು ಯಾರು. ಪೂರ್ತಿ ಕೆಟ್ಟದ್ದು ಹೇಳ್ತಿದ್ದೀರ ಅಂದ್ರೆ ನಿಮ್ದು ಯಾರಾದ್ರೂ ನಿಮ್ಗೆ ದುಡ್ಡು ಕೊಟ್ಟಿದ್ದಾರ? ಅದೇ ಸ್ವಲ್ಪ ಧೈರ್ಯ ಈ ಥರ ಫಿಲ್ಮ್ ಸಿಕ್ಕಿದಾಗ. ಕನ್ನಡ ಇಂಡಸ್ಟ್ರಿ ಗೊತ್ತು ಯಾರು ಫಿಲ್ಮ್ ಕನ್ನಡ ಇಂಡಸ್ಟ್ರಿ ಸರಿ ಇಲ್ವೋ ಅಥವಾ ಅದೇನು ಹೇಳೋಕ್ಕೆ ಆಗ್ತಿಲ್ಲ. ನಾನು ಇಷ್ಟು ವರ್ಷ ಇದ್ದೀನಿ, ಏನು ಕನ್ನಡ ಇಂಡಸ್ಟ್ರಿ ಅಂತೇಳಿ. ಎಲ್ಲ ಭಾಷೆಯಲ್ಲಿ ನಾವು ಸಪೋರ್ಟಿಂಗ್ ಆರ್ಟಿಸ್ಟ್ ಬೆಳೀತಾರೆ. ಏನಕ್ಕೆಂದ್ರೆ ಇವ್ರು ಬೇಕೇ ಬೇಕು. ಸಪೋರ್ಟಿಂಗ್ ಆರ್ಟಿಸ್ಟ್ ಇಲ್ಲಿ ಆ ಥರ ಅಲ್ಲ. ಸಹ ಕಲಾವಿದರಿಗೆ ಇಲ್ಲಿ ಏನೂ ಇಲ್ಲ. ಇಲ್ಲಿ ಇವತ್ತು ನಾನಿಲ್ವಾ ಇನ್ನೊಬ್ಬನ ಹಾಕೋತಾರೆ, ಇಲ್ಲ ಅವನು ಇಲ್ವಾ. ಆಮೇಲೆ ಹೆಚ್ಚಾಗಿ ಯಾರ್ಯಾರು ಫ್ರೀಯಲ್ಲಿ ಆಕ್ಟ್ ಮಾಡ್ತಾರೆ ಅವ್ರನ್ನ ತಂದು ಹಾಕ್ತಾರೆ. ಇವಾಗ ಏನಾಗಿದೆ, ಮೊದಲು ರೀಲ್ ಇತ್ತು, ಈಗ ಡಿಜಿಟಲ್ ಅಲ್ವಾ, ಎಡಿಟ್ ಮಾಡ್ಕೊಳ್ಳೋಣ, ಅದನ್ನು ಇದು ಮಾಡೋಣ, ನೋ ಪ್ರಾಬ್ಲಮ್ ಅಂತೇಳಿ ಯಾರನ್ನು ಬೇಕಾದ್ರೂ ಮಾಡ್ಬೋದು. ಮೊದಲು ಆಗಲ್ಲ, ಪಕ್ಕ ಪರ್ಫಾರ್ಮೆನ್ಸ್ ಮಾಡಬೇಕು. ಆವಾಗಲೇ ಆರ್ಟಿಸ್ಟ್ನ ಅವ್ರು ಸೆಲೆಕ್ಟ್ ಮಾಡ್ತಾರೆ. ಹೌದೌದು, ಮುಂಚೆಗೂ ಈಗ ತುಂಬ ವ್ಯತ್ಯಾಸ. ಅದೊಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಅದೊಂದು ಪ್ರಾಬ್ಲಮ್. ಏನಂತ ಇವತ್ತರೆಗೆ ನನಗೆ ಅರ್ಥ ಆಗಿಲ್ಲ. ಅದರಿಂದ ನಾನು ತಲೆ ಕೆಡಿಸ್ಕೊಳ್ತಿಲ್ಲ. ಬಟ್ ನನ್ನ ಪುಣ್ಯ, ನನಗೆ ದರ್ಶನ್ ಅವರು, ಯಶ್ ಅವರೆಲ್ಲ ಇರೋದ್ರಿಂದ ಪುಣ್ಯ. ಅದ್ರಲ್ಲಿ ದರ್ಶನ್ ಅಂದರೆ ನಾನು ಮೆಜೆಸ್ಟಿಕ್ಕಿಂದ ಅವ್ರ ಜೊತೆಗಿದ್ದೀನಿ. ಓಕೆ, ಅವ್ರು ಆವಾಗದಿಂದ ಜೊತೆಗಿದ್ದಕ್ಕೆ ನನಗೆ ಯಾವತ್ತು ಆಯ್ತು. ಈಗ ಒಂದು ಕೆಲವು ಫಿಲ್ಮ್ ಆಯ್ತು, ಅವರೇ ಫೋನ್ ಮಾಡಿ ಇಂಥ ಫಿಲ್ಮ್ ಮಾಡಿ ಹೊರಗಡೆ ಒಂದು ಡೇಟ್ ಕೊಡಿ ನಮ್ಮ ಫಿಲ್ಮಿಗೆ. ದರ್ಶನ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಏನು ದೊಡ್ಡ ಮಟ್ಟದಲ್ಲಿ ಸಹ ಕಲಾವಿದರನ್ನು ನೆನಪಿ ನಿಲ್ಲುವ ಒಬ್ಬ ವ್ಯಕ್ತಿ. ಕನ್ನಡ ಆರ್ಟಿಸ್ಟ್ನೇ ಹಾಕೊಂಡು ಅವರು ಫಿಲ್ಮ್ ಮಾಡೋದು. ದರ್ಶನ್ ಅವರು ಫಿಲ್ಮ್ ಅಲ್ಲಿ ನೋಡಿ ನೀವು ಹೆಚ್ಚಾಗಿ ಇಲ್ಲ ಬೇರೆ ಕಲಾವಿದರು ಬರಬೇಕು ಹೊರಗಡೆಯಿಂದ ಅಂದ್ರೆ ಕಾರಣ ಏನು ಅಂತ ಹೇಳ್ಬೇಕು. ನಮ್ಮಲ್ಲಿ ಇರೋದಿರೋರು ಯಾರು, ಅವರು ಕಾರಣ ಏನು? ಬಿಸ್ನೆಸ್ ವೈಸ್ಗೆ ಕರ್ಕೊಂಡ್ಬರ್ತೀನಿ ಅಂದ್ರೆ ಅವ್ರಿಗೆ ಆಗೋದಿಲ್ಲ. ಬಿಸ್ನೆಸ್ ವೈಸ್ಗೆ ಬೇಡ, ನಮ್ಮ ಕನ್ನಡ ಜನ ನಮ್ಮನ್ನು ಕೈ ಹಿಡಿತಾರೆ. ಕನ್ನಡ ನನ್ನ ಅಭಿಮಾನಿಗಳಿದ್ದಾರೆ, ಅವ್ರು ಕೈ ಹಿಡಿತಾರೆ. ನನ್ನ ಅಭಿಮಾನಿಗಳಿಗೋಸ್ಕರ ನಾನು ಫಿಲ್ಮ್ ಮಾಡ್ತೀನಿ, ನನ್ನ ಕನ್ನಡ ಜನರಿಗೋಸ್ಕರ ನಾನು ಫಿಲ್ಮ್ ಮಾಡ್ತೀನಿ. ಯಾರು ಆ ಥರ ಹೇಳ್ತಾರೆ? ಸೊ ಹಂಗೆ ಹೇಳ್ಬೇಕಾದ್ರೆ ನಮ್ಗೆ ಏನಾಗ್ತದೆ, ನಮಗೆಲ್ಲ ಕ್ಯಾರೆಕ್ಟರ್ ಸಿಗ್ತದೆ. ಈ ಫಿಲ್ಮ್ ಇಲ್ಲಾಂದ್ರೆ ನೆಕ್ಸ್ಟ್ ಫಿಲ್ಮ್ ನೋಡ್ತಾರಲ್ಲ, ತಕ್ಕ ನೆನಪಲ್ಲಿ ಇಟ್ಕೊಂತ ಹೇಳ್ತಾರೆ ನೆಕ್ಸ್ಟ್ ಅವ್ರನ್ನ ಒಂದು ಹಾಕೊಳ್ಳೋಣ. ತುಂಬ ಒಳ್ಳೆಯ ಗುಣ ರೀ, ಒಳ್ಳೆಯ ಹೃದಯವಂತ. ಈ ಒಳ್ಳೆಯ ಹೃದಯವಂತ ಒಂದೇ ಮುಖ ಇಟ್ಕೋತಾರಲ್ಲ ಅಂಥವ್ರಿಗೆ ಈ ಥರ ಪ್ರಾಬ್ಲಮ್ ಆಗುತ್ತೆ. ಒಂದೇ ಥರ ಮುಖ ಇರ್ತದೆ, ಬಣ್ಣ ಬಣ್ಣದ ಮುಖಗಳು ಇರಬೇಕು, ಚೇಂಜ್ ಮಾಡ್ತಾ ಇರ್ಬೇಕು. ಅವ್ರ ಮುಂದೆ ಬೇರೆ, ಇವ್ರ ಮುಂದೆ ಬೇರೆ, ಅದಿಲ್ಲ ಇವರಿಗೆ. ಅಂದ್ರೆ ಕ್ಯಾಮ್ರಾದಲ್ಲಿ ಅಷ್ಟೇ ಅಲ್ಲ, ಇವನ್ ನಾರ್ಮಲ್ ಕ್ಯಾಮ್ರಾಗಳಲ್ಲೂ ಸೋಷಿಯಲ್ ಮೀಡಿಯಾದಲ್ಲೂ ಆಕ್ಟ್ ಮಾಡ್ಬೇಕು ಅಂತ ಅಂದ್ರೆ ಮೀನ್ಸ್ ಅಂತವ್ರಿಗೆ ಕಾಲ ಇವತ್ತಿನ ಕಾಲದಲ್ಲಿ. ಈ ಸೋಷಿಯಲ್ ಮೀಡಿಯಾ ಅದನ್ನು ಸೋಷಿಯಲ್ ಮೀಡಿಯಾ ಬಿಡಿ, ಇವರದಲ್ಲ. ನಮ್ಮ ಮುಂದೆ ಪ್ರೀತಿ ತೋರಿಸೋದು, ಒಂದು ಫಿಲ್ಮ್ ಅಲ್ಲಿ ಅವಕಾಶ ಕೊಡ್ಬೇಕಲ್ವಾ. ಅವಕಾಶ ಕೊಡೋದಿದ್ರು ಪರವಾಗಿಲ್ಲ, ಮನೆ ಹತ್ರ ಬಂದಾಗ ಒಂದು ಪ್ರೀತಿಯಲ್ಲಿ ಮಾತಾಡ್ಸ್ಬೇಕಲ್ಲ. ಎಲ್ಲರೂ ಸಿಕ್ಕಿದಾಗ ನಾನು ತುಂಬಾ ಜನ ನೋಡಿದ್ವಿ, ಹೀಗೆ ನೋಡ್ತಾ ಇರ್ತಾರೆ, ಸೈಡಲ್ಲಿ ನಾವು ಇರ್ತೀವಿ, ನೋಡೋದೇ ಇಲ್ಲ. ಕೆಲವರು ಕಾಣೋದಿಲ್ಲ ಅಂತಾರೆ. ಹೇಗೆ ಕಾಣೋದಿಲ್ಲ ರೀ? ನಾನು ಹಿಂಗೆ ಕುತ್ಕೊಂಡಿರ್ತೀನಿ ಮಾತಾಡ್ತಾ, ಓಕೆ, ನನಗೆ ಇವತ್ತು ಪಕ್ಕ ಬಂದಿರೋದು ಗೊತ್ತಾಗ್ತದೆ ನನ್ನ ಕಣ್ಣಿಗೆ. ಹೌದು, ಮತ್ತೆ ಗೊತ್ತಾಗದೆ ನಟನೆ ತಾನೆ. ಇದೆಲ್ಲ ನಾವು ಅನುಭವಿಸಿದ್ವಿ, ತುಂಬ ನೋಡಿದ್ವಿ. ಅದರಿಂದ ದರ್ಶನ್ ಅವ್ರನ್ನ ಅಷ್ಟು ಇಷ್ಟಪಡ್ತೀವಿ. ಅದೇ ಕಾರಣಕ್ಕೆ ಮೊನ್ನೆ ಹೀಗಾದಾಗ ತುಂಬ ಸಂಕಟ ಪಟ್ಬಿಟ್ಟೆ ನಾನು. ನನಗೆ ಅಂತ ಹೇಳಿಲ್ಲ, ನೀವು ಬೇಕಾದ್ರೆ ದರ್ಶನ್ ಅವ್ರನ್ನ ಯಾರು ಇಷ್ಟಪಡ್ತಾರ ಅವ್ರನ್ನ ಕೇಳಿ. ಸಂಕಟ ಆಯ್ತಾ ಅಂತ ಕೇಳಿ. ಪ್ರತಿಯೊಬ್ಬರು ಹೇಳಿದ್ರು ಸಂಕಟ. ಹೌದು,
ಹೊಟ್ಟೆ ಕಿವುಚಿದಂಗೆ ಆಗ್ಬಿಡ್ತು. ಅಯ್ಯೋ ನಮ್ಮ ದರ್ಶನಿಗೆ ಹಿಂಗೆ ಆಗ್ಬಾರ್ದಿತ್ತು ಅಂತೇಳಿ. ಆಯ್ತು ಆಗೋದು ಎಲ್ಲ ಬಿಟ್ಬಿಟ್ಟು ನಮಗೇನು ಅದರಿಂದ ನೋವಾಯ್ತು ಅಂತ ಸಂಕಟ ಆಗ್ಬಿಡ್ತದೆ. ಕನ್ನಡ ಚಿತ್ರರಂಗದಲ್ಲಿ ಇಷ್ಟೆಲ್ಲ ಏನು ಹೋರಾಟ ಮಾಡಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೊಟ್ಟಿದ್ದಾರೆ. ಹೌದು, ಕಾಟೇರ ಫಿಲ್ಮಲ್ಲಿ ಎಷ್ಟೋ ಜನಕ್ಕೆ ಅನ್ನ ಸಿಕ್ಕ ಮೀನ್ಸ್ ಅಲ್ಲಿ ಕೆಲಸ ಮಾಡಿದಂಥವ್ರಿಗೆ ಟೆಕ್ನಿಷಿಯನ್ಸ್ ಎಲ್ಲರೂ ಎಷ್ಟು ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಆಗ ಇರ್ಬೇಕಾದ್ರೆ ಆ ನಟ ಇವತ್ತು ಈ ಥರ ಇದ್ರಲ್ಲಿ ಒಂದು ಕೇಸಲ್ಲಿ ಸಿಗಾಕೊಂಡಿದ್ದಾರೆ ಅಂದಾಗ ಕೇಸು ಅದು ಆಮೇಲೆ ನಮಗೆ ಅದು ಬೇಡ, ಕಾನೂನು ತನಿಖೆ ಆಗುತ್ತೆ ಬಿಡಿ, ಅದು ಬೇರೆ. ಆದರೂ ಇಂಥ ಇದರಲ್ಲಿ ಸಿಗಾಕೋಗ್ಬೇಕಿತ್ತ? ಏನು ಅವಶ್ಯಕತೆ ಇದೆ? ಅವ್ರು ಮನಸ್ಸು ಮಾಡಿದ್ರೆ ಅವರಿಗೆ ಎಷ್ಟು ಜನ ಸಪೋರ್ಟ್ ಇದ್ದಾರೆ, ಅವರಿಗೆ ಲಕ್ಷಾಂತರ ಕೋಟ್ಯಾಂತರ ಜನ ಸಪೋರ್ಟ್ ಇದ್ದಾರೆ. ಅವರಿಗೆ ಒಂದು ಕೆಟ್ಟದ್ದು ಏನಾದ್ರು ಮಾಡಬೇಕು ಅಂತ ಇದ್ದಿದ್ರೆ ಯಾರ ಹತ್ರ ಏನಾದ್ರು ಹೇಳಿ ಸೀಕ್ರೆಟ್ ಆಗಿ ಮಾಡಿ ಮುಗಿಸ್ಬೋದಿತ್ತು. ಏನ್ ಬೇಕಾದ್ರು ಅವ್ರು ಆ ಥರ ಮಾಡಿದ್ದಾರೆ. ಆ ಥರ ಮಾಡೋ ಮನುಷ್ಯ ಅಲ್ಲ ಅದು. ಈ ಜನರಿಗೆ ಅರ್ಥ ಆಗೋಲ್ಲ. ಕೆಲವರು ನಾನು ನೋಡ್ತೀನಿ ಬೇಡದಿದ್ದು ಮಾತಾಡ್ತಾರೆ. ನೀವು ಮಾತಾಡಿ, ನಿಮಗೆ ಯಾವುದೋ ಒಂದು ಕ್ಯಾಮ್ರಾ ಬಂದ ತಕ್ಷಣ ಮೈ ಮೇಲೆ ದೆವ್ವ ಬಂದ್ಬಿಡುದು ನನಗೆ ಗೊತ್ತದು, ಮಾತಾಡಿ ಪರವಾಗಿಲ್ಲ. ಆದರೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಗೊತ್ತಿರಬೇಕು. ನೀವು ಒಬ್ಬ ನಮ್ಮ ಕನ್ನಡ ಇತಿಹಾಸದಲ್ಲಿ ಒಂದು ಸಾಧನೆ ಮಾಡಿದ ವ್ಯಕ್ತಿ. ಇವತ್ತೇನೋ ಇದರಲ್ಲಿ ಹಿಂಗಾಗಿರ್ಬೋದು. ನೀವು ಏನು ಮಾತಾಡ್ತೀರ ಅಂದ್ರೆ ನೀವು ಒಳ್ಳೆಯವರು ಅಂತೇಳಿ. ನೀವು ಏನು ರೀ ಮಾತಾಡೋರು? ನೀವು ಹೇಗಿದ್ದೀರಿ ರೀ? ನೀವು ಯಾರು ರೀ? ನನ್ಗೆ ಗೊತ್ತು ರೀ ನೀವೆಲ್ಲ ಏನು ಯಾರು ಅಂತ. ನಿಮ್ಗೆ ಇದೆಲ್ಲ ಬೇಕಾ? ಮಾತಾಡಿ. ಕ್ಯಾಮ್ರಾ ಬಂದಾಗ ಒಳ್ಳೇದು ಮಾತಾಡಿ, ಅವ್ರ ಬಗ್ಗೆ ಬೇಕಾದ್ರೆ ಕೆಟ್ಟದ್ದು ನಿಮ್ಗೆ ಏನು ಅನ್ಸುತ್ತೆ ಹೇಳಿ. ಪೂರ್ತಿ ಕೆಟ್ಟದ್ದು ಹೇಳ್ತಿದ್ದೀರಿ ಅಂದ್ರೆ ನಿಮ್ಮದು ಯಾರಾದ್ರೂ ನಿಮಗೆ ದುಡ್ಡು ಕೊಟ್ಟಿದ್ದಾರ? ನೀವು ಅಷ್ಟು ಅವ್ರ ಮೇಲೆ ಸೇಡು ತೀರ್ಸ್ಕೊಳ್ಳೋಕ್ಕೆ, ಅಥವಾ ನಿಮ್ಮ ಮನೆ ಮಗನಿಗೆ ಏನೋ ಮಾಡಿದಂಗ, ಮನೆ ಮಕ್ಕಳಿಗೆ ಮಾಡಿದಾಗ ಆ ದ್ವೇಷ ಇದ್ದೇ ಇರ್ತದೆ. ಅವ್ನು ಒಳ್ಳೆಯವನಾದ್ರೂ ಅವನ ಮೇಲೆ ಕೆಟ್ಟದೇ ಮಾತಾಡ್ತೀವಿ ಸ್ವಲ್ಪ ಸಮಯ. ಅದಾದ್ಮೇಲೆ ಪ್ರತಿಯೊಬ್ಬರು ಮನೆಯವರು ಕೂಡ ನನ್ನ ಮಕ್ಕಳು ಏನು ತಪ್ಪು ಮಾಡಿದ್ರು ಹಿಂಗೆ ಆಗ್ಬೇಕಾದ್ರೆ ಯೋಚನೆ ಮಾಡ್ತಾರೆ. ಒಂದು ಸ್ವಲ್ಪ ಬಿಸಿ ಇರ್ತದೆ ಅವರು ಈ ಥರ ಮನೇಲಿ ಆದಾಗ. ಆ ಮನೆಯವ್ರಿಗೆ ಕೂಡ ಒಂದು ಸ್ವಲ್ಪ ಏನು ನೋವು ಇರ್ತದೆ. ಯಾಕೆ ಹಿಂಗಾಯ್ತು ಮಾಡಿದವನ್ನೇ ಇದು ತಪ್ಪು ಅಂತ ನೋಡ್ತಾ ಇರ್ತಾರೆ. ಕಾರಣ ಏನು? ಒಂದ್ ಕೈಯಿಂದ ಚಪ್ಪಾಳೆ ಬರೋದಿಲ್ಲ, ಸೌಂಡ್ ಬರೋದಿಲ್ಲ. ಹೌದು, ಇದಾಗ ಕಾರಣ ಏನು? ಬಟ್ ಇವಾಗ ಇದನ್ನೆಲ್ಲ ನಾನು ನೋಡಿದಾಗ ನನಗೆ ಏನ್ ಅನಿಸ್ತು ಸರ್ ಅಂದ್ರೆ, ಈಗ ನೀವ್ ಹೇಳಿದ್ರಿ ಕೆಲವರೆಲ್ಲ ದೇವ ಬಂದಂಗ ಆಡ್ತಾರೆ ಅಂತ. ಖಂಡಿತ, ಯಾಕೆಂದ್ರೆ ಅವ್ರ ಜೊತೆ ಕೆಲಸ ಮಾಡಿದ್ರೆ ನೀವು, ಹೌದು, ನೀವ್ ಹೇಳ್ಬೇಕು ಅವ್ರೇನು ಅಂತ. ಹೌದು. ಅಥವಾ ಅವ್ರ ಜೊತೆ ಡೈರೆಕ್ಷನ್ ಮಾಡಿರ್ತಾರೆ. ನಾನು ಮೊನ್ನೆ ವಾಸು ಸರ್ನ ಇಂಟರ್ವ್ಯೂ ಮಾಡಿದೆ, ಎಚ್ ವಾಸು ಸರ್. ನಾಲ್ಕು ಸಿನಿಮಾ ಮಾಡಿದ್ದಾರೆ. ಹೌದಾ? ಅಲ್ಲಲ್ಲ, ಗೊತ್ತು. ಅವ್ರ ಫಿಲ್ಮ್ ನಾನು ಮಾಡಿದೆ, ಇಂದಿರಾ ನಾನು ಮಾಡಿದ್ದೀನಿ. ಪಾಪ ನನಗೆ ನಾನು ಎಚ್ ವಾಸು ಅದ ಹಿಂದೆ ಜಗ್ಗೇಶ್ ಅವ್ರ ಫಿಲ್ಮ್ ಮಾಡಿದೆ. ತುಂಬಾ ಸಾಧು ವ್ಯಕ್ತಿ ರೀ. ಯಾರು ವಾಸುದಲ್ಲ ಡೈರೆಕ್ಟರ್. ಸಿಕ್ಕಾಪಟ್ಟೆ ಒಂಥರ ಸಾಧು ಮನುಷ್ಯ. ಅಯ್ಯೋ, ಯಾರಿಗೆ ಬೈಯಕ್ ಬರೋದಿಲ್ಲ ಅವರಿಗೆ. ಇವತ್ತು ಪಾಪ ಇಲ್ಲ ಬೇರೆಯವರಾಗಿದ್ರೆ ಇವತ್ತೊಂದು 10-15 ಫಿಲ್ಮ್ ಮಾಡ್ತಾರೆ. ಅವರ ಒಳ್ಳೆತನ ಇದೆಲ್ಲ. ತುಂಬಾ ಸಾಫ್ಟ್ ಡೈರೆಕ್ಟರ್ ಅವರು. ನೀವು ಹತ್ರದಿಂದ ನೋಡಿದ್ರು ನೀವ್ ಹೇಳ್ಬೇಕು. ಹೌದು. ಇಲ್ಲ, ಅವ್ರ ಜೊತೆ ಡೈರೆಕ್ಷನ್ ಮಾಡಿರ್ತಾರೆ, ಅವ್ರ ಜೊತೆ ಪ್ರೊಡ್ಯೂಸರ್ ಮಾಡಿರ್ತಾರೆ, ಅವ್ರಿಗೂ ಹೇಳ್ಬೇಕು ಅವ್ರು ಹೇಗೆ, ಅವ್ರು ಹಂಗೆ. ನೀವು ಅವ್ರ ಹತ್ರದಿಂದನೇ ನೋಡಿರೋದಿಲ್ಲ, ಅಥವಾ ಅವ್ರ ಪಕ್ಕ ನಿಂತಿರೋ ಇಲ್ವೋ ಗೊತ್ತಿಲ್ಲ. ಜಸ್ಟ್ ಸೋಷಿಯಲ್ ಮೀಡಿಯಾ ಸಿಕ್ಬಿಡ್ತು ಅಥವಾ ಒಂದು ಕ್ಯಾಮ್ರಾ ಸಿಕ್ಬಿಡ್ತು ಅಂತ ಏನ್ ಬೇಕು ಅದನ್ನೇ ಮಾತಾಡ್ತಾರೆ. ಕೆಟ್ಟದ್ದು ಮಾತಾಡಿದ್ರೆ ಜಾಸ್ತಿ ಪಬ್ಲಿಸಿಟಿ ಆಗುತ್ತೆ, ಬೇಗ ಇದಾಗುತ್ತೆ, ತುಂಬಾ ಜನ ನೋಡ್ತಾರೆ. ಮಾತಾಡ್ಬಿಟ್ರೆ ಆ ಥರ ಕ್ರಿಮಿನಲ್ ತಲೆ ಇರುವವರು ಅವರೆಲ್ಲ. ನಮ್ಗೆ ಗೊತ್ತು, ನಾವೆಲ್ಲ ತುಂಬಾ ದೊಡ್ಡ ಪ್ರಪಂಚ ನೋಡಿ ಬಂದಿದ್ದೀವಿ. ಇವತ್ತು ಸುಮ್ಮನೆ ಇದ್ದೀನಿ ಸೈಲೆಂಟ್ ಆಗಿ. ಒಂದೇದು ಏನಂದ್ರೆ, ನನಗೂ ಕ್ಯಾನ್ಸರ್ ಇರಬೇಕಾದ್ರೆ ನಾನು ಏನು ಸುಮ್ಮನೆ ಹಾರಾಡೋದು. ಆಮೇಲೆ ನಾವು ಹಾರಾಡಿದಕ್ಕೆ ಏನೆಲ್ಲ ಆಗಿದೆ ನಮ್ಮ ಲೈಫಲ್ಲಿ ನಾವು ಅನುಭವಿಸಿದ್ವಿ. ಈಗ ನಾನೊಂದು ಹೇಳೋದು, ಇವ್ರು ಇಷ್ಟೆಲ್ಲ ಮಾತಾಡ್ತಾರೆ, ಅವ್ರ ಬಗ್ಗೆ ಒಂದಿನಾದ್ರು ಯೋಚನೆ ಮಾಡಿದಾರ? ಇವಾಗ ಮೀಡಿಯಾ ಹೇಳ್ತೀನಿ ಕೇಳಿ, ಮೀಡಿಯಲ್ಲಿ ಬಂತು, ಓಕೆ, ಅವ್ರ ಬಗ್ಗೆ ತುಂಬಾ ಮಾತಾಡ್ತಾರೆ. ಮೀಡಿಯಾದವ್ರಿಗೆ ಒಂದು ಕರ್ತವ್ಯನೂ ಇದೆ. ನಾನು ಯಾವಾಗ್ಲೂ ಮೀಡಿಯಾನೇ ದೂರಕ್ಕಾಗುದಿಲ್ಲ. ಏನಕ್ಕೆ ಒಳ್ಳೇದು ಮಾಡಿದ್ದಾರೆ, ಒಳ್ಳೇದು ಬರ್ತಿದೆ, ಹೇಳಿದಾರೆ ಅವರೆಲ್ಲ. ಹೌದು, ಹೇಳಿದ್ದಾರೆ. ಇಂಡಸ್ಟ್ರಿಗೂ ಈ ಬಗ್ಗೆನೂ ಆಗ ಹೋಗೋದನ್ನು ಹೇಳಬೇಕು, ಹೇಳಿದ್ದಾರೆ ಅವರು. ಇಂಡಸ್ಟ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ದರ್ಶನ್ ಅವರಿಗೂ ಅವರು ಮೀಡಿಯಾ ಎಂಬುದು ನೋಡಿ ನಮಗೆ ಒಂದು ಸಮಾಜದಲ್ಲಿ ಒಂದು ದೊಡ್ಡ ಶಕ್ತಿ ಅದು. ಒಬ್ಬ ರಾಜಕೀಯದವರಿಂದಾಗ್ಲಿ ಪೊಲೀಸರಿಂದಾಗ್ಲಿ ತೊಂದರೆ ಆದಾಗ, ಆಮೇಲೆ ನಮ್ಮಂತರಿಗೆ ಕಷ್ಟ ಬಂದಾಗ್ಲೂ ಮೀಡಿಯಾದವ್ರು ಬಂದಿದ್ದಾರೆ. ಎಲ್ಲವನ್ನೂ ಮೀಡಿಯಾ ಎಂಬುದು ಕೆಟ್ಟದಂತ ಬಿಂಬಿಸ್ಲಿಕ್ಕೆ ಸಾಧ್ಯ ಅಲ್ಲ. ತುಂಬಾ ದೊಡ್ಡ ಕೊಡುಗೆ ಮೀಡಿಯಾದವ್ರದ್ದು ಇದೆ. ಹಾಗೆ ಈಗ ಯೂಟ್ಯೂಬರ್ಸ್ ಈಗ ಅವರು ಸ್ಟಾರ್ಟ್ ಮಾಡಿದ್ದಾರೆ ಒಳ್ಳೇದು. ಸೊ ಅದೆಲ್ಲ ಆದ್ಮೇಲೆ ನಾನು ಕೂಡ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಅಂತ. ಹೌದು, ನೀವ್ ಹೇಳ್ತಾ ಇದ್ರಿ. ಅದು ನಂದು ಚಾನಲ್ ಸ್ಟಾರ್ಟ್ ಮಾಡಿದೆ, ನಿನ್ನೆ ಇದಾಯ್ತು. ಹರೀಶ್ ರಾಯ್ ಕುಟುಂಬ ಯೂಟ್ಯೂಬ್ ಚಾನಲ್ ಅಂತ. ಹರೀಶ್ ರಾಯ್ ಕುಟುಂಬ ಅಂದ್ರೆ ಆ ಯೂಟ್ಯೂಬ್ ಚಾನಲ್ ನಾವ್ ಏನೇನ್ ನೋಡ್ಬೋದು ಅಂದ್ರೆ, ಹರೀಶ್ ರಾಯ್ ಕುಟುಂಬ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಅದ್ರಲ್ಲಿ ಯಾವ್ಯಾವ ತರ ಅಂದ್ರೆ ನಿಮ್ಮ ಹಿಸ್ಟ್ರಿ ನೀವು ಫಸ್ಟ್ ನಾನು ಏನ್ ಮಾಡಿದೆ, ಪ್ಲಾನ್ ಮಾಡಿದೆ. ಏನ್ ಅಂದ್ರೆ ಇದನ್ನ 6 ತಿಂಗಳಿಂದ ನಡೀತಾ ಇದೆ ಮಾಡ್ಬೇಕು ಅಂತ. ಓಕೆ ಓಕೆ.
ಕಾರಣ ಏನು ಅಂತಂದ್ರೆ ನನ್ನದೊಂದು ಲೈಫ್ ಜರ್ನಿ ಇದೆ. ತುಂಬಾ ಒಂದು 30 ವರ್ಷದ ಹಿಂದಿನ ಕಥೆಗಳು. ಹೇಗೆ ನಾನು ಚಿಕ್ಕ ವಯಸ್ಸಿಂದ ಲೈಫನ್ನು ಅನುಭವಿಸಿದ್ದೀನಿ, ಏನೇನು ಅನುಭವಿಸಿದ್ದೀನಿ, ಆಮೇಲೆ ಫಿಲ್ಮ್ ಇಂಡಸ್ಟ್ರಿಗೆ ಏನಕ್ಕೆ ಬಂದೆ ನಾನು, ಅದ್ರ ಹಿಂದೆ ನನ್ನದೊಂದು ರೌಡಿಸಮ್ ಫೀಲ್ಡ್ ಅದನ್ನ ನಾನು ಕಳಿಸ್ಬಿಟ್ಟಿದ್ರು ಉಡುಪಿಯಿಂದ. ಬಾಂಬೆಗೆಲ್ಲ ಓಡೋಗಿದ್ದೆ, ಓಡಿಸ್ಬಿಟ್ಟಿದ್ರು. ಅಂದ್ರೆ ಅಲ್ಲೇ ಚಿಕ್ಕ ವಯಸ್ಸಲ್ಲಿ ಆ ಕೋಪಕ್ಕೆ, ಕೋಪ ಅಲ್ಲ, ಉಗ್ರವಾದ ಇದು. ಇಲ್ಲಿ ಹೇಳ್ತಾ ನಾನು ತುಂಬಾ ಕೋಪ ಅಲ್ಲ ನಮಗೆ ಗೆದ್ದಿದ್ದು, ಉಗ್ರತನ. ಅಂದ್ರೆ ಯಾರಾದ್ರೂ ಕೆಟ್ಟದ್ದು ಮಾಡಿದ್ರೆ ಅವರನ್ನು ಬಿಡಬಾರ್ದು ಅಂತ ಮನುಷ್ಯರು ಇದ್ದಾರೆ. ಯಾರೋ ಒಂದು ಹುಡುಗಿಗೆ ತುಂಬಾ ಜನ ರೇಪ್ ಮಾಡಿರ್ತಾರೆ. ಅವಾಗ ಏನ್ ಮಾಡ್ಬೇಕು ಹೇಳಿ? ಹೆಣ್ಣು ಮಗುನ ಮೇಲೆ ರೇಪ್ ಏನ್ ಮಾಡ್ಬೇಕು ಹೇಳಿ? ಸ್ಟೇಷನ್ಗೆ ಹೋಗ್ಬೇಕಾ? ಅಲ್ಲ, ಈ ಕಾನೂನು ಪ್ರಕಾರ ಹೇಳೋದೇನಂದ್ರೆ ಸ್ಟೇಷನ್ಗೆ ನಮಗೆ ಆ ಮೂಮೆಂಟ್ ನಮ್ಗೆ ಸಿಕ್ಕಿದ್ರೆ, ಅವಕಾಶ ಸಿಕ್ಕಿದ್ರೆ ನಾವು ಸ್ಟೇಷನ್ಗೆ ಹೋಗ್ಬೇಕಾ? ಆದ್ರೆ ಒಂದು ಕೈ ಕಾಲ ಕಡ್ದಾಕ್ತಾರೆ, ಇಲ್ಲ ಒಂದು 10 ಏಟಲ್ಲಿ ಹೊಡಿತಾರಲ್ವಾ. ಗಂಡಸು ನಿಜವಾಗಿ ಗಂಡಸಾಗಿದ್ರೆ ಅವ್ನು ಹೊಡಿಯೋದು ಗ್ಯಾರಂಟಿ. ಅವನ ಮನೆ ಮಗಳಿಗೆ ಆಗ್ಲಿ, ಮನೆ ಸ್ನೇಹಿತೆಗೆ ಆಗ್ಲಿ, ಹೆಂಡತಿಗೆ ಆಗ್ಲಿ, ತಾಯಿಗೆ ಆಗ್ಲಿ. ತಾಯಿಗೂ ಕೂಡ ಈ ತಾಯಿಗೆ ವಯಸ್ಸಾಗಿದ್ರು ಅವ್ಳ ಹಿಂದೆನೂ ಕೆಲವೊಂದು ನರಿ ನಾಯಿಗಳಿರ್ತವೆ. ಏನ್ ಮಾಡ್ಬೇಕ್ರಿ? ಏನ್ ಗೊತ್ತಾ, ನಾನು ಹೇಳ್ತೀನಿ ಕೇಳಿ. ನಾವು ಯಾವಾಗ ಕೆಟ್ಟವ್ರ ತರ ಕಾಣ್ತೀವ ಸಮಾಜಕ್ಕೆ, ಕೆಲವೊಂದು ಸೈಕೋಗಳು ಸುಮ್ಮನೆ ಇರ್ತವೆ, ಸಾಧು ಇರ್ತಾರೆ, ಸಾಫ್ಟ್ವೇರ್ ಅವ್ರ ಹೆಣ್ಮಕ್ಳನ್ನ ಜಾಸ್ತಿ ಕೆಟ್ಟದಾಗಿ. ನೀವು ನಾನು ನೋಡಿರೋದು ಇದೆಲ್ಲ ಕೆಲವರಿಗೆ ಗೊತ್ತಿಲ್ಲ. ಓಕೆ,